ನನ್ನ ಆತ್ಮೀಯ ಸ್ನೇಹಿತರೇ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ನನ್ನ ಆತ್ಮೀಯ ನನ್ನ ಬಂಧು ಮಿತ್ರರೇ, ಈ ದಿನದ ದೇವರ ವಾಕ್ಯಕ್ಕಿಂತ ಮುಂಚೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಒಂದು ಸಂಬಂಧಿಕರಲ್ಲಿ, ನಮ್ಮ ತಂದೆ ತಾಯಿಗಳಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ ಎಂಬುದನ್ನು ನಾವು ಒಂದ್ಸಾರಿ ಪರಿಶೀಲಿಸಿ ನೋಡಿದಾಗ, ಅಯ್ಯೋ, ಇದುವರೆಗೂ ನಮಗೆ ಈ ಕಷ್ಟ, ಈ ದುಃಖ, ಈ ಕಣ್ಣೀರು ನಮ್ಮಿಂದ ಬಿಟ್ಟು ತೊಲಗುತ್ತಿಲ್ಲ, ನಾವು ಯೇಸುವನ್ನು ಹಿಂಬಾಲಿಸುತ್ತಾನೆ ಇದ್ದೇವಲ್ಲ ಎಂಬುದಾಗಿ ನಿಮ್ಮ ಪ್ರಶ್ನೆಗಳಾಗಿರಬಹುದು. ನನ್ನ ಆತ್ಮೀಯ ಕ್ರೈಸ್ತ ನನ್ನ ಸ್ನೇಹಿತರೆ, ಏನಕ್ಕಂದ್ರೆ ನಮ್ಮ ಈ ಜೀವನಗಳಲ್ಲಿ ಕಷ್ಟ, ನೋವು, ಸಂಕಟ ಎಲ್ಲವೂ ಕ್ರಿಸ್ತನಿಗೆ ಬರುತ್ತದೆ ಎಂಬುದಾಗಿ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಕೆಲವು ನಾವು ಪರಿಶೀಲಿಸಿ ನೋಡುವಾಗ ಯಾವ ದೇವರು ಬೇಡ, ಏನು ಬೇಡ, ನಮಗೆ ಏನೇನು ಬೇಕಾಗಿಲ್ಲ, ನಾವು ದಿನನಿತ್ಯ ಕೂಲಿ ಮಾಡಿದರೂ ಕೂಡ ನಮ್ಮ ಸಾಲ ತೀರುವುದಿಲ್ಲ, ನಮ್ಮ ಕಣ್ಣೀರು ದಿನನಿತ್ಯವೂ ಇದೆ ಎಂಬುದಾಗಿ ನಿಮ್ಮಲ್ಲಿ ಪ್ರಶ್ನೆಗಳು ಇರಬಹುದು. ನನ್ನ ಆತ್ಮೀಯ ಸ್ನೇಹಿತರೆ, ನಮ್ಮಲ್ಲಿ ಯಾಕೆ ಈ ಸಾಲದ ಬಾಧೆಗಳು ಹೋಗುತ್ತಿಲ್ಲ ಎಂಬುದಾಗಿ ನೀವು ಪ್ರಶ್ನಿಸಬಹುದು. ಆದರೆ ದೈವ ವಾಕ್ಯವು ನುಡಿಯುತ್ತದೆ. ಲೂಕನು ಬರೆದ ಶುಭವಾರ್ತೆಯಲ್ಲಿ 19ನೇ ಅಧ್ಯಾಯ 1ನೇ ವಚನ ಹೀಗೆ ನುಡಿಯುತ್ತದೆ: ಯೆರಿಕೋ ಎಂಬ ಪಟ್ಟಣಕ್ಕೆ ದೇವರು ಬಡವರನ್ನು ಹುಡುಕಿಕೊಂಡು ಹೋಗುತ್ತಾನೆ. ಅಲ್ಲಿ ಜಕ್ಕಾಯನೆಂಬ ಒಬ್ಬ ಗಿಡ್ಡನಾಗಿರುವ ಐಶ್ವರ್ಯ ಧನವಂತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನು ಏನು ಮಾಡುತ್ತಿದ್ದ ಅಂದರೆ ಸುಂಕ ವಸೂಲಿ ಮಾಡುತ್ತಿದ್ದನು ಎಂಬುದಾಗಿ. ಆ ಬಡ ಜನರು ದಿನನಿತ್ಯ ದುಡಿದು ಅವರ ಆ ಸಾಲಗಳನ್ನು ತೀರಿಸುತ್ತಾ ಅವನಿಗೆ ಒಂದಿಲ್ಲ ಎರಡರಷ್ಟು ಅವನು ದೊಡ್ಡ ಶ್ರೀಮಂತನಾಗಿದ್ದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಆ ಜಕ್ಕಯ್ಯನನ್ನು ಆಲದ ಮರದ ಮೇಲಿಂದ ನೋಡಿದಾಗ, ಜಕ್ಕಯ್ಯನೇ, ನೀನು ಇಳಿದಿ ಬಾ, ನಿಮ್ಮ ಮನೆಯಲ್ಲಿ ನಾನು ಇಳ್ಕೋಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಜಕ್ಕಯ್ಯನಿಗೆ ಹೇಳಿದಾಗ, ಜಕ್ಕಯ್ಯನು ತಟ್ಟನೆ, ಬಾ ಸ್ವಾಮಿ, ಬಾ ಗುರುಗಳೇ. ಅಲ್ಲಿ ಕೆಲವರು ಏನು ಹೇಳುತ್ತಾರೆ, ಪಾಪಿಷ್ಟನ ಮನೆಗೆ ಸ್ವಾಮಿ ಹೋಗುತ್ತಿದ್ದಾನೆ ಅಲ್ಲ ಎಂಬುದಾಗಿ ಕೆಲವರು ಗುಣಗುಟ್ಟುತ್ತಾರೆ. ಆದರೆ ದೇವರವನಲ್ಲಿ ಏನು ಮಾತಾಡಿಲ್ಲ. ನೀನು ಅವರಲ್ಲಿ ಇಷ್ಟು ಕಸ್ಕಂದ್ಯಾ, ನೀನು ಸುಂಕದವನೋ, ನಿನ್ನ ಐಶ್ವರ್ಯವಂತವನು, ಏನಿಲ್ಲ. ದೇವರ 2 ಕಣ್ಣಿನ ನೋಟ, ದೇವರು ಮೆಟ್ಟಿದ ಆ ಒಂದು ಸ್ಥಳ, ಅವನ ನೇತ್ರಗಳು, ಅವನ ಮನೋನೇತ್ರಗಳನ್ನು ತೆರೆದು ಅವನೇನ್ ಮಾಡಿದ, ಕೆಲವರಲ್ಲಿ ವಂಚನೆ ಮಾಡಿ ಕತ್ತುಕೊಂಡಿದ್ದು, ತೆಗೆದುಕೊಂಡಿದ್ದು